ಎಲ್ಲರಿಗೂ ಶುಭ ಸಂಜೆ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ಕ್ಲಾಸ್ ಒಳಗೆ ವೆರಿ ಇಂಪಾರ್ಟೆಂಟ್ ನೋಡ್ರಿ, BA6 ಸೆಮಿಸ್ಟರ್ನಲ್ಲಿ ಬರುವಂತಹ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಇಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡೋಣ. ಯಾವ್ಯಾವ ನೋಡೋಣ 5 ಅಂಕ ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ನಾಳೆ ಇದ್ರೊಳಗೆ ಇಂಪಾರ್ಟೆಂಟ್ 60 ನೀವು ತೆಗೆದುಕೊಳ್ಬೋದು. ಎರಡು ಮಾರ್ಕ್ಸಿನ ಇರುವಂಥ ಕ್ವಶನ್ಗಳನ್ನು ನೀವು ಸರಿಯಾಗಿ ಓದ್ಕೊರಿ. ಅವು ಇಂಪಾರ್ಟೆಂಟ್ 60 ತಗೋಬೇಕಂದ್ರೆ ಅವು ಇರ್ತವೆ 10 ಮಾರ್ಕ್ಸ್. ಇಲ್ಲಿ 50 ಅಂಕಗಳನ್ನು ನೀವು ತೆಗೆದುಕೊಳ್ಬೋದು. 50 ಅಂಕ ಫಿಕ್ಸ್ ಆಗಿರ್ತದೆ. ಐದು ಮತ್ತು 10 ಅಂಕದ ಪ್ರಶ್ನೋತ್ತರಗಳು. 5 ಅಂಕ ಫಸ್ಟ್ ಒನ್ 5 ಅಂಕಕ್ಕೆ ಯಾವ್ಯಾವ ಕ್ವಶನ್ಗಳನ್ನು ಬರ್ತಾವ, ಎಷ್ಟು ಬರ್ತಾವ ನೋಡು. ಫಸ್ಟ್ ಒನ್, ವಿಶ್ವ ಬ್ಯಾಂಕಿನ ಕಾರ್ಯಗಳ ಪರಿಶೀಲಿಸಿ. ಇದು 3 ವರ್ಷ ರಿಪೀಟ್ ಕೇಳ್ಯಾರ್ರಿ. 23, 24, 25 ಇದು 3 ವರ್ಷ ರಿಪೀಟೆಡ್ ಕ್ವಶನ್ ಆಗಿರ್ತದೆ. ನೀವು ಸರಿಯಾಗಿ ಓದ್ಕೋರಿ ಇದಕ್ಕೆ ಈ ಪಾಯಿಂಟ್ಸ್ನ. ಅದೇ ರೀತಿ ಸೆಕೆಂಡ್ ಒನ್ ಯಾವ್ದಂದ್ರ ಸೆಕೆಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಗಮವನ್ನ ಕುರಿತು ಟಿಪ್ಪಣಿ ಬರೀರಿ 5 ಅಂಕಕ್ಕೆ. ಥರ್ಡ್ ಒನ್, ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದವನ್ನ ಚರ್ಚಿಸಿರಿ. ಫೋರ್ತ್ ಒನ್ ಯಾವ್ದಂದ್ರ WTO ಕಾರ್ಯಗಳ್ಯಾವು. ಫೋರ್ತ್ ಒನ್ WTO ಕಾರ್ಯಗಳ್ಯಾವು. WTO ಬಗ್ಗೆ 10 ಮಾರ್ಕ್ಸಿಗೂ ಕೇಳ್ಯಾನ ಮತ್ತು 5 ಅಂಕಕ್ಕೂ ಕೇಳ್ಯಾನ. ಇಲ್ಲಿ ನಿಮ್ಗೆ ಬೆನಿಫಿಟ್ ಅಂದ್ರೆ 14 ಮಾರ್ಕ್ಸ್ 15 ಮಾರ್ಕ್ಸ್ ಅನ್ನ ಬರ್ತಾವ. ಎರಡನ್ನ ಒಂದು ಓದಿರಂದ್ರೆ ಒಂದು ಕ್ವಶನ್ ಓದಿರಂದ್ರೆ ನೀವು ಅಲ್ಲಿ 10 ಅಂಕಕ್ಕೂ ಕ್ವಶನ್ ಬರ್ತದೆ ಮತ್ತು 5 ಅಂಕಕ್ಕೂ ಕ್ವಶನ್ ಬರ್ತದೆ. ನೆಕ್ಸ್ಟ್ ಒನ್ 5ನೇ ಪ್ರಶ್ನೆ, ಮುಕ್ತ ವ್ಯಾಪಾರದ ಪರವಾದಗಳನ್ನ ಹೇಳಿರಿ ಅಥವಾ ವಿವರಿಸಿರಿ ಎಂಬುದನ್ನು ನೋಡ್ಬೋದು. ತದನಂತರ 6, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುವ ಪ್ರಯೋಜನಗಳ ಯಾವುವು. ಅಂತಾರಾಷ್ಟ್ರೀಯದಿಂದ ಆಗುವ ವ್ಯಾಪಾರದ ಪ್ರಯೋಜನಗಳ್ಯಾವು. ಯಾವಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಉದ್ಯೋಗ ಸೃಷ್ಟಿ ಆಗ್ತದ ಮತ್ತು ರಫ್ತು ಮತ್ತು ಆಮದು ಕೆಲಸಗಳಿಗೆ ಬೇಕಂತ ನಿಯಮಗಳ ಜಾರಿ ಆಕವ. ನಮ್ಮ ಆದಾಯನೂ ಹೆಚ್ಚಾಗ್ತದೆ, ಪೂರ್ಣ ಉದ್ಯೋಗ ಆಗ್ತದೆ, ಫುಲ್ ಎಂಪ್ಲಾಯ್ಮೆಂಟ್ ಆಗ್ತದೆ. ತದನಂತರ ರಾಷ್ಟ್ರೀಯ ವ್ಯಾಪಾರ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ನಮ್ಮ ರಾಷ್ಟ್ರೀಯ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುವಂಥ 5 ಅಂಕಕ್ಕೆ ಇದು ಫಿಕ್ಸ್. ಇದು 2 ಸಲ ಬಿದ್ದದ, ಎಕ್ಸಾಮ್ಗೆ 2 ಸಲ ಬಿದ್ದದ. ಇದು ಬೀಳಬಹುದು 2026 ಆನ್ಯುವಲ್ ಎಕ್ಸಾಮ್ಗೆ. ತದನಂತರ ವ್ಯಾಪಾರ ಕರಾರುಗಳು ನಿರ್ಧರಿಸುವ ಅಂಶಗಳನ್ನು ವಿವರಿಸಿ. ವ್ಯಾಪಾರವನ್ನು ಕರಾರು ನಿರ್ಧರಿಸುವ ಅಂಶಗಳನ್ನು ವಿವರಿಸಿರಿ. ತದನಂತರ ಪ್ರಶ್ನೆ, ವಿದೇಶಿ ವಿನಿಮಯ ದರದ ಕೊಂಡುಕೊಳ್ಳುವ ಶಕ್ತಿಯನ್ನು ಸರಿಸಮಾನತೆಯ ಸಿದ್ಧಾಂತವನ್ನು ವಿವರಿಸಿರಿ. 5 ಅಂಕ. ತದನಂತರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಉದ್ದೇಶಗಳನ್ನು ವಿವರಿಸಿರಿ. ಲಾಸ್ಟ್ ಒಂದು 5 ಅಂಕದ್ದು, ವಿದೇಶಿಯ ನೇರ ಹೂಡಿಕೆ ಅನುಕೂಲತೆಗಳನ್ನು ಏನು ಮಾಡಬೇಕು ವಿವರಿಸಿರಿ. 5 ಅಂಕಕ್ಕೂ ಇವು ಟೋಟಲ್ ಆಗಿ 5 ಅಂಕಕ್ಕೂ 9 ಕ್ವಶನ್ಗಳದಾವ. ನೀವು 5 ಅಂಕ 9 ಕ್ವಶನ್ನ ನೀವು ಸರಿಯಾಗಿ ಓದಿದ್ರೆ ನಿಮ್ಗೆ ಅಲ್ಲಿ 5 ಅಂಕಕ್ಕೆ ಎಷ್ಟು ಕ್ವಶನ್ ಇರ್ತಾವಲ್ಲ ಅವುಗಳನ್ನು ನೀವು ಸರಿಯಾಗಿ ಬರಿಬಹುದು. ತದನಂತರ 10 ಅಂಕದ ಪ್ರಶ್ನೆ, ಫಸ್ಟ್ ಒನ್, ತುಲನಾತ್ಮಕ ವೆಚ್ಚದ ಅನುಕೂಲತೆಗಳ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತವನ್ನ ವಿಮರ್ಶನಾತ್ಮಕವಾಗಿ ವಿವರಿಸಿರಿ. ಈ ಪ್ರಶ್ನೆಯನ್ನು ನಿಮ್ಗೆ ಹೆಚ್ಚುವರಿ ಎಲ್ಲ ಕ್ವಶನ್ 23, 24, 25 3 ವರ್ಷ ಕಂಟಿನ್ಯೂ ಆಗಿರ್ತೀರಿ. ಇದು 3 ವರ್ಷ ಕಂಟಿನ್ಯೂ ಆಗಿದ್ದು, ನಿಮ್ಮ 3 ವರ್ಷ ಕಂಟಿನ್ಯೂ ಆಗಿದ್ದು. ಆ ಕಾರಣದಿಂದ ಅಂದರೆ ಇದು ಕಾಮನ್ 10 ಮಾರ್ಕ್ಸಿಗೆ ಬರುವಂಥ ಕಾಮನ್ ಆಗಿರುವ ಪ್ರಶ್ನೆ ಆಗಿ ಉಳಿದಿರುತ್ತೆ. ಆ ಕಾರಣಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಸರಿಯಾಗಿ ಓದ್ರಿ. ಇದು ಫಿಕ್ಸ್ ಕ್ವಶನ್. ಸೆಕೆಂಡ್ ಒನ್ ಯಾವುದಂದ್ರೆ RBIನ ಕಾರ್ಯಗಳ ವಿವರಿಸಿರಿ. RBI ಕಾರ್ಯನ ವಿವರಿಸಿರಿ. RBIನ ವೆರಿ ಇಂಪಾರ್ಟೆಂಟ್. WTO RBI ಇವುಗಳನ್ನು ನೀವು ನೋಡ್ಕೊರಿ ಹೆಚ್ಚಿನ ಮಾಹಿತಿಗಾಗಿ. RBI ಕಾರ್ಯಗಳನ್ನು 9 ಅಥವಾ 10 ಕಾರ್ಯಗಳಾಕೋ. RBI ಕಾರ್ಯಗಳನ್ನು ಪಾಯಿಂಟ್ಸನ್ನು ಹಾಕಿ ಅವುಗಳನ್ನು ಪೀಟಿಗೆ ಹಾಕಿ ವಿವರಣೆ ಮಾಡ್ತಾ ಹೋಗ್ಬೇಕು ನೀವು. 3ನೇ ಪ್ರಶ್ನೆ, ಬದಲಾಗುವ ವಿನಿಮಯ ದರಗಳ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ವಿವರಿಸಿರಿ.
ವಿನಿಮಯ ಬದಲಾವಣೆ ಯಾವ ರೀತಿ ಆಕತಿ, ಅದರ ವಿನಿಮಯ ಆದ್ರ ಅದರ ಅನುಕೂಲತೆ ಏನ, ವಿನಿಮಯ ಅನಾನುಕೂಲತೆಗಳನ್ನ ಏನ ಎಂಬುದನ್ನ ಬರೀರಿ ಅಂತ ಹೇಳ್ತಾರ ಅಥವಾ ವಿವರಿಸಿರಿ. 4th ರಕ್ಷಿತ ವ್ಯಾಪಾರದ ಪರವಾಗಿರುವ ಹಾಗೂ ವಿರುದ್ಧವಾಗಿ ಮಂಡಿಸಲ್ಪಟ್ಟಿರುವ ವಾದಗಳನ್ನ ಚರ್ಚೆ ಮಾಡ್ರಿ ಎಂಬುದನ್ನು ತಿಳಿಸಿರ 10 ಮಾರ್ಕ್ಸಿಗೆ ಇದು. ನೆಕ್ಸ್ಟ್ 5 ಸಂದಾಯ ಬಾಕಿಯ ಅಸಮತೋಲನಕ್ಕೆ ಕಾರಣಗಳನ್ನ ವಿವರಿಸಿರಿ. ಸಂದಾಯ ಬಾಕಿ ಅಸಮತೋಲನಕ್ಕೆ ಕಾರಣ ಬಾಕಿ. ತದನಂತರ 6th IMF ಉದ್ದೇಶ ಮತ್ತು ಕಾರ್ಯಗಳನ್ನ ಪರಿಶೀಲಿಸಿ. 7th ನಿರಪೇಕ್ಷ ವೆಚ್ಚ ಅನುಕೂಲತೆ ಸಿದ್ಧಾಂತವನ್ನು ವಿವರಿಸಿರಿ. 8 ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿರಿ.